ಆಲ್ ಅಸ್ಸಲಾಮ್ ಅಲೈಕುಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಅಲ್ಹಮ್ದುಲಿಲ್ಲಾ. ಇವತ್ತಿಗೆ ಇದು ಈವ್ನಿಂಗ್ ವ್ಲಾಗ್, ಅಂದರೆ ಒಂದು ಚಿಕ್ಕ ವ್ಲಾಗ್ ತೆಗಿಯೋಣ ಅಂತ ಆಯಿತು. ಇವತ್ತು ನಾನು ಈಗ ಸ್ಯಾವಿಗೆ ಮಾಡೋದು, ಹೊತ್ತು ಸ್ಯಾವಿಗೆ. ನಮ್ಮ ಬ್ಯಾರಿ ಭಾಷೆಯಲ್ಲಿ ಇದಕ್ಕೆ ಸೇಮೆ ಅಂತ ಹೇಳ್ತೇವೆ. ಹಾಗೂ ಅದಕ್ಕೆ ನಾನು ಅಕ್ಕಿಯನ್ನು ರುಬ್ಬಿ ಅದಕ್ಕೆ ನಾನು ರೈಸ್ ಪೌಡರನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಗಟ್ಟಿ ಆಗಲಿಕ್ಕೋಸ್ಕರ. ಅದು ಹಾಗಿದ್ದು ರೆಡಿ ಆಯಿತು. ಈಗ ಸ್ವಲ್ಪ ಗಟ್ಟಿ ಆಗಿದೆ ನೋಡಿ. ಇನ್ನು ನಾವು ಇದನ್ನು ದೊಡ್ಡ ಪುಂಡಿ ಮಾಡಿ ಇಡುವ. ಈ ಟೈಪ್ ಇದು ಸ್ವಲ್ಪ ದೊಡ್ಡ ಪುಂಡಿ ಮಾಡಬೇಕು ಇದಕ್ಕೆ ಸ್ಯಾವಿಗೆ ಮಾಡಲಿಕ್ಕೆ. ಹಾಗೆ ಪುಂಡಿ ಎಲ್ಲ ಮಾಡಿ ಆಯಿತು. ಇನ್ನು ಇದು ಬೇಯಲಿಕ್ಕೆ ಇಡ್ತೀನಿ ನಾನು. ಅದೊಂದು ಸೈಡಲ್ಲಿ ಬೇಯಲಿ. ಆಗ ನಾನೀಗ ಟೀ ಕುಡಿಲಿಕ್ಕೆ ನಾನು ಒಂದು ಸ್ನ್ಯಾಕ್ಸ್ ರೆಡಿ ಮಾಡ್ತಾ ಇದ್ದೀನಿ. ಅದಕ್ಕೆ 1 ಕಪ್ ಮೈದಾ, 1 ಕಪ್ ರವೆ, ಶುಗರ್ ಮತ್ತು ಏಲಕ್ಕಿ ಹಾಕ್ತಾ ಇದ್ದೇನೆ. ಸೋಡಾ ಪೌಡರ್ ಸಹ ಹಾಕ್ತೇನೆ ಅದಕ್ಕೆ ನಾನು. ಈಗ ನೀರು ಹಾಕಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದು ಮಿಕ್ಸ್ ಆಯಿತು. ನಾನು ಆಯಿಲನ್ನು ಇಟ್ಟಿದ್ದೇನೆ. ಇನ್ನಿದು ನಾವು ರೆಡಿ ಮಾಡಿದ್ದನ್ನು ಇದಕ್ಕೆ ಹಾಕಿ ಕೊಡುವ. ಇದು ನಾನು ಒಂದು ರೆಸಿಪಿ ನೋಡಿದ್ದೆ, ಅದು ಜಸ್ಟ್ ಟ್ರೈ ಮಾಡಿ ನೋಡುವ ಹೇಗೆ ಆಗ್ತದೆ ಅಂತೇಳಿ ಅಂತ ನಾನು ಮಾಡಿದ್ದು. ಅಂದರೆ ತುಂಬ ಟೇಸ್ಟಿಯಾಗಿ ಒಳ್ಳೆ ಚೆನ್ನಾಗಿತ್ತು, ತುಂಬ ಸೂಪರಾಗಿತ್ತು. ಟೀ ಜೊತೆ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್. ಕಲರ್ ಸಹ ತುಂಬ ಚೆಂದ ಬಂದಿದೆ ನೋಡಿ. ಇದು ನೀವು ಸಹ ಒಂದ್ಸಲ ಟ್ರೈ ಮಾಡಿ ನೋಡಿ ಇದೇ ಥರ. ಅಂದರೆ ಮಕ್ಕಳಿಗೆಲ್ಲ ಕೊಡಲಿಕ್ಕೆ ಒಳ್ಳೆಯದಾಗುತ್ತೆ ಸಂಜೆ ಟೈಮಲ್ಲಿ ಟೀ ಜೊತೆ. ನೋಡಿ ಒಳಗೆಲ್ಲ ಬೆಂದಿದೆ, ಸೂಪರ್ ಆಗಿತ್ತು. ಹಾಗೆ ನಾನು ಇದು ಬ್ಲ್ಯಾಕ್ ಟೀ ಮತ್ತು ಸ್ನ್ಯಾಕ್ಸ್ ಜೊತೆ ಬ್ಲ್ಯಾಕ್ ಟೀ ಕುಡಿತಾ ಇದ್ದೀನಿ. ಮತ್ತು ಫಿಶ್ ಕರಿ ಮಾಡಿದ್ದೇನೆ. ಫಿಶ್ ಕರಿ ಮತ್ತು ಫಿಶ್ ಗಸಿ ಸಹ ಉಂಟು. ಅದಕ್ಕೆ ಹೊತ್ತು ಸ್ಯಾವಿಗೆ ಮಾಡಲಿಕ್ಕೆ ಹೊರಟದ್ದು ನಾನು. ಅಂದರೆ ಫಿಶ್ ಕರಿಗೆಲ್ಲ ತುಂಬ ಟೇಸ್ಟಿ ಆಗುತ್ತಲ್ಲ ಹೊತ್ತು ಸ್ಯಾವಿಗೆ. ಅದಕ್ಕೆ ಇವರು ರೆಡಿ ಮಾಡ್ತಾ ಇದ್ದಾರೆ. ಅಂದರೆ ನನಗೆ ಅದಕ್ಕೆ ಒಬ್ಬರ ಸಹಾಯ ಬೇಕೇ ಅಲ್ವಾ, ಅದಕ್ಕೆ ನಾನು ಇವರನ್ನು ಕರೆದೆ. ಅದಕ್ಕೆ ಅವರು ಸಹಾಯ ಮಾಡಲಿಕ್ಕೆ ಹೆಲ್ಪ್ ಮಾಡಲಿಕ್ಕೆ ಬಂದಿದ್ದಾರೆ. ಹಾಗೆ ಅವರು ಒತ್ತುತ್ತಾ ಇದ್ದಾರೆ. ನಾನು ಒಂದು ಪ್ಲೇಟಲ್ಲಿ ಅದು ಸ್ಯಾವಿಗೆಯನ್ನು ತೆಗಿತಾ ಇದ್ದೇನೆ. ಹಾಗೆ ಮಾಡುವಾಗ ಮಗು ತುಂಬ ಅಳ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಮತ್ತು ಇವರು ಅರ್ಧದಲ್ಲಿ ಬಿಟ್ಟು ಹೋದರು ಮಗುವನ್ನು ಎತ್ತಿ ಸಮಾಧಾನ ಮಾಡಲಿಕ್ಕೆ. ಮತ್ತು ಎತ್ತಿ ಸಮಾಧಾನ ಮಾಡ್ತಾಯಿದ್ರು. ಅಂದರೂ ಕೇಳ್ತಾ ಇರಲಿಲ್ಲ, ತುಂಬ ಕೂಗ್ತಾ ಇದ್ಲು. ಕೂಗಿ ಕಣ್ಣೆಲ್ಲ ಕೆಂಪಾಗಿದೆ ನೋಡಿ. ಹಾಗೆ ಎಷ್ಟು ಸಮಾಧಾನ ಮಾಡ್ತಾ ಇರುವಾಗ ನಾನು ಹೇಳಿದೆ ನಾನೇ ಮಾಡ್ತೀನಿ ಇನ್ನು ಅಂಥೇಳಿ. ಮತ್ತು ನಾನೇ ಮಾಡಲಿಕ್ಕೆ ಅಂತೇಳಿ ಹೋದೆ. ಆದರೆ ನನಗೊಬ್ಬಳಿಗೆ ಅದು ಆಗಲ್ಲ, ಅಂದರೆ ಒಬ್ಬರ ಮೇಲೆ ಒತ್ತಬೇಕು, ಹಾಗಾದರೆ ಮಾತ್ರ ಚಂದದಲ್ಲಿ ಆಗ್ತದೆ. ಆದರೆ ಈಗ ಅದು ಒಟ್ಟಾರೆ ಆಯಿತು, ಅಂದರೂ ಪರವಾಗಿಲ್ಲ, ಹೇಗಾದರೂ ಮಾಡಿದೆ ನಾನು.
ಹಾಗೆ ನಮ್ಮ ಕೆಲಸ ಎಲ್ಲ ಆಯಿತು ನೋಡಿ. ಈಗ ಇವಳು ಹ್ಯಾಪಿಯಾಗಿ ಕೂತ್ಕೊಂಡಿದ್ದಾಳೆ. ಇವಳನ್ನು ಸಮಾಧಾನ ಮಾಡಿಸುವಷ್ಟರಲ್ಲಿ ನಮಗೆ ಸಾಕು ಸಾಕು ಆಗಿ ಹೋಯಿತು. ಈಗ ಹ್ಯಾಪಿಯಾಗಿ ಕೂತ್ಕೊಂಡಿದ್ದಾಳೆ. ಕೈ ಎಡ್ರಿ ಉಗುರಗಿಡವು, ಕೈ ಎಡ್ರಿ ಬಾಯಿಲೆ ಕೈ ಎಡ್ರಿ ಕೈ ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.